ಬೇಡ ದಾದಾ, ನಿನ್ನ ಭಯ ಹೇಳ್ತೀನಿ, ಬಿಟ್ಬಿಡು ನನ್ನ, ಏನು ಮಾಡ್ಬೇಡ. ನೀನ್ ಹೇಳ್ದ ಕೇಳ್ತೀನಿ, ಬಿಟ್ಬಿಡು ದಾದಾ. ದಾದಾ ಬೇಡ ದಾದಾ, ನಿನ್ನ ಭಯ ಹೇಳ್ತೀನಿ ದಾದಾ, ಬೇಡ ದಾದಾ. ಅಯ್ಯೋ ದಾದಾ, ದಾದಾ ನಿನ್ ಕಾಲಿಗೆ ಬೀಳ್ತೀನಿ ದಾದಾ. ಅಯ್ಯೋ ಒಳ್ಳೆ ಕಾಡುಗಳ ಈರಪ್ಪ ಇದ್ದಾಗ ಅವನಲ್ಲಪ್ಪ. ಏನು ಮಾಡ್ಬೇಡ, ಮಾತು ತಪ್ಪು, ಬೇಡ ದಾದಾ. ಅಗ್ರಿಮೆಂಟ್ ಇಲ್ಲದೆ ಯಾರನ್ನು ನಾನು ನಂಬಲ್ಲ. ಅಗ್ರಿಮೆಂಟ್? ನಾನೇ ಅಗ್ರಿಮೆಂಟ್ ಅಲ್ವಾ ದಾದಾ? ಸ್ಟಾಂಪ್ ಪೇಪರ್ ಯಾಕೆ ದಾದಾ? ಓ ನೀನೇ ಅಗ್ರಿಮೆಂಟ್, ನಾನೇ ಸೀಲು. ಇದೇ ಸೀಲು. ಹೆಂಗಿದೆ ಸೀಲು? ಸೀಲ ನನ್ನ ಮಗನ ನನ್ನ ಹತ್ರ ಐತೆ. ಅಯ್ಯೋ 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 ಅಯ್ಯೋ. ಒಂದ್ ನಿಮಿಷ ತಿಪ್ಗ, ಇವತ್ ನಾನು ಕನಸಲ್ಲಿ ನಮ್ಮ ಮನೆ ಓನರ್ ಪುಂಗನಿಗೆ ಒದ್ದು ಇನ್ಮೇಲೆ ನೀನ್ ನಮಗೆ ಮನೆ ಬಾಡಿಗೆ ಕೇಳಬಾರ್ದು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಸೀಲ್ ಹಾಕೋ ಟೈಮಲ್ಲಿ ನಂದು ಬಾಂಡ್ ಆಗೋಗಿತ್ತು. ಅಯ್ಯೋ ನನ್ನ ಮಗನೇ, ಇವತ್ತು ಬೆಳಿಗ್ಗೆ ಅವನು ಬರ್ತಾನೆ, ಓದಿ ಹಂಗಿದ್ರೆ ಜಾಸ್ತಿ ಅವನು ಎದೆಗೋದಿ ಕನ್ಸಂತೆ ಕನ್ಸು. ಸಿ ಬ್ರದರ್, ನಮ್ ಬಡವರಿಗೆ ಎಲ್ಲಾ ಫೆಸಿಲಿಟಿ ಸಿಗೋದು ಕನಸಲ್ಲೇ. ನಮಗ್ ರಿಯಲ್ ಆಗು ಸಿಗುತ್ತೆ. ಅದೇಂಗೆ? ಅದ್ ಹಿಂಗೆ. ಇಲ್ಲ ನನ್ನ ಮಕ್ಕಳ, ದೂರದಿಂದ ನೋಡಿದಾಗ ಬಾಗಿಲು ತೆಗೆದಿತ್ತು, ಈಗ ಬಾಗಿಲು ಬೀಗ ಜಡ್ದವ್ರಲ್ಲ, ಎಲ್ ಮಂಗ್ಮಾಯ ಆಗ್ಬಿಟ್ರು. ಹಿಡಿತೀನಿ. ಓಹೋ, 9ನೇ ತಾರೀಕು ಅಂದಿದ ತಕ್ಷಣನೇ ಬಾಡಿಗೆ ಹಣನ ಒಳ್ಳೆ ದೇವ್ರ ಬುಡುಪು ಕೈಲಿ ಇಟ್ಕೊಂಡಂಗೆ ಇಟ್ಕೊಂಡು ಬಾಗ್ಲಲ್ಲೇ ಕಾಯ್ತಾ ಇರ್ತೆ ಕಣಮ್ಮ. ಬಹಳ ಸಂತೋಷ. ಸುಮಾ, ನಿನ್ಗೊಂದ್ ಒಳ್ಳೆ ಗಂಡು ನೋಡಿದೀನಿ ಕಣಮ್ಮ. ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ಮಸ್ತಾದ ಆಳು. ನಿಮ್ ತರ ಅಂಕಲ್? ಅಯ್ಯೋ, ನನ್ ತರ ಆದ್ರೆ ನೀನೆಲ್ ತಡ್ಕತ್ತೀಯಮ್ಮ, ಪೇಪರ್ ಆಗಿ ಹೋಗ್ಬಿಡ್ತೀಯ. ಅವನು ನಿನ್ ಫೋಟೋ ತೋರ್ಸಿದ್ದೆ ತರ ನಮ್ ತಾಯಿ ಸತ್ವಾಗ್ಲೂ ವರದಕ್ಷಿಣೆನೆ ಬೇಡ ಅನ್ಬಿಟ್ಟ. ಯಾಕೆ? ಯಾಕೆ ಅಂದ್ರೆ ಇಸ್ಕಳಕ್ಕೆ 2 ಕೈ ಇದ್ರಲ್ವಾ, ಅದೊಂದೇ ಸ್ಮಾಲ್ ಡ್ರಾಬ್ಯಾಕು. 2 ಕೈಯೂ ಇಲ್ಲ. ಅವನು ಮಾತ್ರ 2 ಜವಾಬ್ದಾರಿ ನಿನ್ ಮೇಲೆ ಹಾಕ್ಬಿಟ್ಟು ಹಾಯವಾಗಿ ಇದ್ಬಿಡ್ತಾನೆ. ಯಾವ್ದು ಅಂತ ಕೇಳ್ತೀಯಾ? ಇದ್ನು ನೀನೇ ಮಾಡಿಸ್ಬೇಕು, ಇದ್ನು ನೀನೇ ತುಳಿಬೇಕು. ಸುಮಾ, ನಿನ್ಗೆ ಸಂಬಳ ಜಾಸ್ತಿ ಆಯ್ತಾ? ಇಲ್ಲ ಅಂಕಲ್. ಹಾಳಾದ್ ಗಾರ್ಮೆಂಟ್ಸ್ ನನ್ನ ಮಕ್ಳು ಸಂಬಳನೂ ಜಾಸ್ತಿ ಮಾಡಲ್ಲ, ನನ್ ಬರಾನು ಹಿಂಗ್ಸಲ್ಲ. ನೋಡಮ್ಮ, ಈ ಹೆಣ್ಮಕ್ಳು ಇಡೀ ಆಯುಷ್ ಪೂರ್ತಿ ಎಷ್ಟು ದುಡಿದ್ರು ಗಂಡು ಹುಡ್ಕೋದು, ಗಂಡನ ಮನೇಲಿ ಕಿತಾಪತಿ, ಇಷ್ಟಲ್ಲೇ ಆಗೋಯ್ತು ಅವ್ರ ಆಯಸ್ಸು. ಅಂದಂಗೆ ಕಾಫಿ ತಿಂಡಿ ಏನಾದ್ರು ಮಾಡಿಟ್ಟಿದ್ಯಾ? ಬಾಡಿಗೆ ವಸೂಲಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕೊಟ್ರೆ ಕಾಫಿ ಏನು ಗಡತ್ತಾಗಿ ಜಡ್ದು ಬಿಡ್ತೀಯ? ತರಲೆ ತರಲೆ ಎಂದೇಕೆ ಜರಿಯುವಿರಿ ಎನ್ನ, ತರಲೆಯಿಂದಲ್ಲವೇ ಜಗದ ಸೃಷ್ಟಿ, ತರಲೆ ಹರಿಹರ ಬ್ರಹ್ಮಾದಿಗಳ ಕೊಡುಗೆ. ಆಹಾ, ತರಲೆ ಈ ಲೋಕದಲ್ಲಿ ದಿನ ಅಡಿ. ಯಾಕೆ ಯಾಕೆ ಬಿಸಾಕ್ತಾ ಇದ್ಯಾ? ಬಿಟ್ಟಿ ಕೂಳಲ್ವಾ ಅದಕ್ಕೆ. ಬರ್ದು ಬರ್ದು ಪೇಪರ್ ಮಾತ್ರ ತುಂಬೈತೆ, ಇನ್ಯಾರ್ ಹೊಟ್ಟೆನೂ ತುಂಬಿಲ್ಲ ನೋಡು. ನನ್ನ ದನ ಅಂತ ತಿಳ್ಕೊಂಡಿದ್ಯಾ? ದನನಾದ್ರೂ ತಿಂದಿದ್ದಕ್ಕೆ ಋಣವಾಗಿ ಸಗಣಿನಾದ್ರೂ ಹಾಕುತ್ತೆ, ಅದನ್ನ ತಟ್ಟಿದ್ರೆ ಬೆರಡಿನಾದ್ರೂ ಆಗುತ್ತೆ. ನೀನೇನ್ ಹಾಕ್ತೀಯಾ? ಕಂಟಕಾಚಲ. ಕವಿ ಪುಂಗವರೇ, ಕವಿ ಪುಂಗವರೇ. ಓ, ಕಂಟಕಾಚಲ ಅಲ್ಲ, ವೆಂಕಟಾಚಲ. ಕಂಟಕಾಚಲ? ಅದೇನು ನನ್ನನ್ನು ಕರೆದದ್ದು? ತಾವು ಹೋಗುತ್ತಿರುವ ಸ್ಪೀಡಿಗೆ ಯಮಧರ್ಮನೇ ಬಂದು ನಿಮ್ಮನ್ನು ಕರೆಯಬೇಕಾಗಿತ್ತು. ಆದರೆ ಬಾಡಿಗೆ ನಿಮಿತ್ತ ಅವರ ಸಹೋದರನಾದ ನಾನು ಆಗಮಿಸಿದ್ದೇನೆ. ಬಾಡಿಗೆಯನ್ನು ಕೊಡುವ ಯೋಗ್ಯತೆ ತಮಗೆಲ್ಲಿಯದು? ದಯಮಾಡಿ ತಮ್ಮ ಧರ್ಮಪತ್ನಿಯನ್ನು ಕರೆದರೆ. ಅಗತ್ಯವಾಗಿ. ಪ್ರಿಯೇ, ಆಹಾ, ಪ್ರಾಣಕಾಂತೆ. ಇದಕ್ಕೇನು ಕಮ್ಮಿ ಇಲ್ಲ ಕಣ್ಣನ ಮಗ. ನಮಸ್ಕಾರ. ಮಹಾತಾಯಿ, ತಮ್ಮ ಪ್ರಾಣಕಾಂತರಿಗೆ ತಮ್ಮ ಮೇಲೆ ಅದೆಂತಹ ಅಗಾಧವಾದ ಪ್ರಾಣ. ಸ್ವಾಮಿ, ಅವ್ರಿಗೆ ನನ್ ಮೇಲೆ 1 ಪ್ರಾಣ ಏನು, 7 ಪ್ರಾಣ. ಆದ್ರೆ ವಾರದಲ್ಲಿ ಒಂದಿನೂ ಕುಡಿಯೋದ್ ಬಿಡಲ್ಲ. ಕಲ್ಗಚ್ಚ. ಕಲ್ಗಚ್ಚು. ಕವಿ ಪುಂಗವರೇ, ತಾವು ನನ್ನ ಹತ್ತಿರ ಮಿಲಿಟರಿಯಿಂದ ತರಿಸಿಕೊಂಡು ಕುದುರೆ ಕುಡಿಯುವ ರಮ್ಮನ್ನು ಕುಡಿಯುತ್ತೇನೆ ಎಂದು ಹೇಳಿದ ನೆನಪುಟ್ಟು ತಮ್ಮ ಧರ್ಮಪತ್ನಿಯವರು ಅದನ್ನು ಕಲಗಚ್ಚು ಕಲಗಚ್ಚು ಎನ್ನುವರಲ್ಲ? ಜೂನಿಯರ್ ಯಮಧರ್ಮರಾಯರೇ, ದೇವಾನು ದೇವತೆಗಳು ಅದನ್ನು ಸೋಮರಸ ರಾಮರಸ ಎಂದು ಕರೆದಿರು. ಇಂಥ ತಿಳಿಗೇಡಿಗಳು ಅದನ್ನ ಕಲಗಚ್ಚು ಕಲಗಚ್ಚು ಎಂದು ಹೇಳುವರ.
ಯಮಧರ್ಮರೇ, ನಿಮ್ಮ ಮೇಲೆ ಒಂದು ಕವನವನ್ನು ರಚಿಸಿದ್ದೇನೆ. ಅದನ್ನ ನನ್ನ ಬಾಯಿಂದ ಹೇಳಲಿ? ಅಯ್ಯಯ್ಯೋ, ನಮಗೀಗ ಸಮಯದ ಅಭಾವವಿರುವುದರಿಂದ ಇನ್ನು 4-6 ಮನೆಗಳನ್ನು ಸುತ್ತಬೇಕಾಗಿದೆ. ಸಮಯದ ಪುರುಸೊತ್ತು ಮಾಡಿಕೊಂಡು ಬರುತ್ತೇವೆ, ಆಗ ಹೇಳುವಿರತ್ತೆ. ತಮ್ಮಂತಹ ಪಾಪಾತ್ಮರಿಂದ ಸಂಸಾರವೆಲ್ಲ ಕಲಗಚ್ಚಮಯಂ. ಅವನ್ ದುಡ್ಡು ಅವನ್ ಖುಷಿ. ಅವನ್ ಕಲಗಚಾರ ಕುಡಿತಾನೆ, ಗಂಟ್ಲಾರು ಕುಡಿತಾನೆ. ಈ ದಡಿಯ ನನ್ ಮಗನ್ಗೇನು? ಮೋಹಿನಿ, ಇವತ್ತೊಂದು ಹೊಸ ಕೆಲಸ ಸಿಗೋ ಚಾನ್ಸಸ್ ಇದೆ. ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ನೋಡಿ, ಇದು ಖರ್ಚಿಗೆ ಇಟ್ಕೊಡಿ. ಥ್ಯಾಂಕ್ ಯು. ಓಕೆ, ಬರ್ಲಾ? ಬಾಯ್. ದೇವ್ರೆ, ನನ್ನ ಗಂಡಂಗೆ ಎಲ್ಲೂ ಕೆಲಸ ಸಿಗದೇ ಇರೋ ಹಾಗೆ ಮಾಡಪ್ಪ. ಪೌರ್ಣಮಿ, ಅಮಾವಾಸ್ಯೆ, ಬೆಳದಿಂಗಳಾಗಿ ಬಾ. ಅಯ್ಯೋ ಬೇಕುಪ್ಪ, ನಿನ್ ಕಟ್ಕೊಂಡು ನಾನೇನು ಮಾಡ್ಲಿ? ನನಗೆ ಬೇಕಾಗಿರುವುದು ಅಮಾವಾಸ್ಯೆ, ನಿನ್ನ ಧರ್ಮಪತ್ನಿ ಕರೆ. ಕಪ್ಪು ಏನಣ್ಣ ಕಪ್ಪು ಗಿಪ್ಪು ಅಂತಿದ್ದೀರಾ? ಕಪ್ಪು ಕಸ್ತೂರಿ ಇದ್ದಂಗೆ ಬಿಳುಪು ಡೊಂಕ್ ಮುಸ್ತು ಅಂತ ಜರಿಬೇಡ ಅಂತ ಬೈತಾ ಇದ್ದೆ. ಅಷ್ಟಲ್ಲಿ ನೀನ್ ಬಂದೆ. ಸಾಹೇಬ್ರೆಲ್ಲೋ ಟಾಕುಟಿಕಾಗಿ ಹೊರಟಿರಂಗಿದೆ. AC ರೂಮು 10,000 ರೂಪೀಸ್ ಸಂಬಳ. ನಿನ್ ಜನ್ಮಕ್ ಬೆಂಕಿ ಯಾಕ? ನನ್ನ ಮನೆಗೆ ಬಂದು 5 ವರ್ಷ ಆಯ್ತು. ಅವಾಗ್ಲಿಂದ ಅದೇ ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ. ಕ್ಯಾಸೆಟ್ ಬದಲಾಯ್ಸಯ್ಯ. ನಿನ್ಗಾದ್ರೂ ಬುದ್ಧಿ ಬೇಡವೇನಮ್ಮ? ಕ್ಯಾಕಸ್ ಮಕ್ಕು ತುಂಬಾ ಊಗುದು 4 ಕಾಲು ಸಂಪಾದನೆ ಮಾಡ್ಕೊಂಬ ಅಂತ ಕಳ್ಸು. ಇವಾಗೇನೋ ಪರವಾಗಿಲ್ಲ, 4 ಮಕ್ಳಾದ್ಮೇಲೆ ಏನ್ ಮಾಡ್ತೀರಾ? ದಯವಿಟ್ಟು ಬಾಡಿಗೆ ಕೊಟ್ಬಿಡಮ್ಮ. ನೋಡಿ ಅಣ್ಣ, ನನ್ ಡಾರ್ಲಿಂಗ್ ಹಂಗೆ ಇರ್ಲಣ್ಣ. ಹೌದಾ? ಸಾರ್ಥಕವಾಯ್ತು. ಅಪ್ಪ ಬೆಳೆದಿಗಳು ಇಲ್ಲಿ ಬಾ. ಏನಣ್ಣ? ನೀನು ಭಾರ್ಯ ರೂಪೇಶು ಶತ್ರು ಅನ್ನೋ ತತ್ವನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಅಣ್ಣ. ಊಳಗಳು ಸಿಗುದು ಅಂತ ಏನೇನೋ ಬೈತವನೆ. ನಮಗ್ ಬೈಲಿ ಕೆರ ತಗೊಂಡ್ ಜ್ವರ ಬರಂಗ್ ಹೊಡೆದ್ ಬಿಡ್ತೀನಿ. ಬಾಡಿಗೆ ಕೇಳಿ ನನ್ನ ಹತ್ರ. ತಾಕತ್ತೈತ ಅವಂಗೆ. ಪೋಸ್ಟ್ ಮನಿ ಆರ್ಡರ್. ಲಕ್ಷ್ಮೀ ಬಾರಮ್ಮ. ತಿಪ್ಪೆ ಗುರುಗೆ ತಿರುಮಂತ್ರನ ಕೊಟ್ಟೆ ಅಂದ್ರೆ ಪಂಗ್ಲಿಸ್ಕೊಂಡ್ಬಿಡ್ಬೇಕು. ಪೋಸ್ಟ್ ಅಂದ್ರೆ ಚಕ್ಕರು, ಮನಿ ಆರ್ಡರ್ ಅಂದ್ರೆ ಹಾಜರ. ನನ್ನ ಮಕ್ಳ ತಗ ಜಾಡ್ಸ್ ಗೇರ್ ಬಾಕ್ಸ್ ಕೊಟ್ಟೆ ಅಂದ್ರೆ ಹೊಂಟೋಗಿರ್ಬೇಕು. ಇದೇನಪ್ಪ ರೌಡಿ ನನ್ ಮಕ್ಳು ನನ್ ಕಾಲು ಹಿಡ್ಕೊಂಡಿದ್ರಾ? ಅಡ ನಿನ್ ಕಾಲು ನಮ್ ತಲೆ ಮೇಲೆ ಬರೋದಕ್ಕಿಂತ ಮುಂಚೆ ನಾವೇ ನಿಮ್ ಕಾಲಿಗೆ ಬಿದ್ಬಿಟ್ಟಿದ್ವಿ. ನಿಮ್ ಪಾದಾನು ಒಂದೇ, ಆನೆ ಪಾದಾನು ಒಂದೇ. ತಮ್ಮ ಮಾತನ್ನು ಕೇಳಿ ಪಾಲನ್ನು ಪೀರಿದಂತಹ ಆನಂದವಾದರೂ 9ನೇ ತಾರೀಕಿಗೆ ಸರಿಯಾಗಿ ಬಾಡಿಗೆ ಕೊಡ್ಲಿಲ್ಲ ಅಂತ ವಿಷ ಕುಡ್ದಷ್ಟೇ ಬೇಜಾರಾಗಿದೆ. ಬಾಡಿಗೆ ಯಾವಾಗ ಕೊಡ್ತಿರೋ ನನ್ನ ಮಕ್ಕಳ? ನಾಳೆ ಸಾಯಂಕಾಲ 6:15 ಕೊಟ್ಬಿಡ್ತೀನಿ. ಹೌದಾ? ಮಾತ್ ಕೊಟ್ಟು ಮೀರಿದ್ರೆ ನಿಮ್ಮಿಬ್ಬರು ನನ್ನ ಮಕ್ಕಳ ವೈಕುಂಠ ಕಳಿಸ್ಬಿಡ್ತೀನಿ. ಟ್ರೈನ್ ಅಲ್ಲ? ಅಲ್ಲ, 4 ಡ್ರೈವರ್ಸ್ 1 ಪ್ಯಾಸೆಂಜರ್ಸ್ ಅಂದ್ರೆ 4 ಜನ ಹೊತ್ಕೊಂಡು ಹೋಗೋ ಚಟ್ಟದ ಮೇಲೆ. ನನ್ನ ಮಕ್ಕಳ ನಾನ್ ಯಾರು ಗೊತ್ತಾ? ಗೊತ್ತು. ನಾನಿನ್ನು ಬರಲೇ ಬರ್ಬೇಡಿ. ಬೆದಕ್ ಬಂದು ನಾಯಿ ಕೂಗ್ದಾಗ ಕೂಗ್ತೀರಾ? ಅಯ್ಯೋ ರಾಮ, ಈ ತಾಮ್ರದ ತಲೆಯನ್ನ ಸಾಗಕ್ಕೆ ಆಗ್ತಿಲ್ವೇ? ನನಗೊಂದು ಅರ್ಥ ಆಗ್ತಿಲ್ಲ ಕಣ. ಆ ನನ್ ಮಗನ್ ಬಾಡಿನ ಹೆಂಗ್ ಸಾಕ್ಸೋದು ಅಂತ. ಒಂದ್ ಕೆಲಸ ಮಾಡೋಣ ಕಣ, ಇತ್ತಲ್ಲ ಬಾಡಿನ ಊತಕ್ ಬಿಡೋಣ. ಅಯ್ಯೋ ಬೇಡ ಗುರು, ರಾತ್ರಿ ಎಲ್ಲ ಬಂದಂಗ್ ತೊಂದರೆ ಕೊಡ್ತಾನೆ. ಗುರು, ಎಂತ ಪರೋಡಿ ನನ್ ಮಕ್ಕಳು ದೊಡ್ಡ ಕೊಲೆ ಮಾಡಿ ಈಸಿಯಾಗಿ ಮುಚ್ಚಾಕ್ಬಿಡ್ತಾರೆ. ನಾವ್ ಈ ಬಾಡಿನ ಮುಚ್ಚಾಕಕ್ ಆಗ್ತಿಲ್ವೇ? ಅಯ್ಯೋ, ಈಗ ಏನ್ ಮಾಡೋದು? ಏನು ಮಾಡೋದ್ ಬೇಡ. ಅಯ್ಯೋ ರಾಮ. ಲಕ್ಷ್ಮಣ, ಯಾರದ್ ನೋಡು. ಅಯ್ಯೋ ನಾನ್ ಹೋಗಲ್ಲಪ್ಪ. ಬರೇ ಮನತನ. ಮರಳು ಜಲ್ಲಿ ಸಿಮೆಂಟ್ ಸಮೇತವಾಗಿ ಬಂದಿದ್ದೀನಿ. ಗುಂಡಿ ತೋಡಿ ಗೋರಿ ಕಟ್ಬಿಡಿ ನಮ್ಮನ್ನ. ಕರೆಕ್ಟ್ ಆಗಿ ಬಾಡಿಗೆ ಪಿಕ್ಲಿಲ್ಲ ಅಂದ್ರೆ ಅದನ್ನೇ ಮಾಡ್ಬೇಕಾಗತ್ತೆ. ಲಕ್ಷ್ಮಣ, ಸೀತಾ ಮಾತೀನಿ ಹಾಕ್ಬಿಟ್ಟು ಹೆಣ ತೋರ್ಸೋಗೋ ಹೆಗಣ. ಬಾರಪ್ಪ, ಹೋಗ್ ಗೋರಿ ಕಟ್ಬಿಡು. ಆ ಕಡೆ ಅಲ್ಲಿದೆ. ಅಯ್ಯಯ್ಯೋ,
ಏನ್ ಹಾಳಾದ ಬ್ಯಾಚುಲರ್ಗಳು ಏನೋ ಮನೇನ ಎಷ್ಟ್ ನೀಟಾಗಿ ಇಟ್ಕೋಬೇಕು. ಅದಕ್ಕೆ ಹೇಳೋದು, ನಮ್ ತಂದೆ ಕಾಲದಲ್ಲಿ ಸಂಸಾರಸ್ಥರಿಗೆ ಮಾತ್ರ ಮನೆ ಕೊಡ್ತಾ ಇದ್ದಿದ್ದು, ಬ್ಯಾಚುಲರ್ಗಳು ಕೊಡ್ತಾನೆ ಇರ್ಲಿಲ್ಲ. ಏನೋ ಎಜುಕೇಟೆಡ್ಸ್ ಅಂತ ಮನೆ ಕೊಟ್ರೆ ಒಳ್ಳೆ ತಿಪ್ಪೆ ಗುಂಡಿ ಮಾಡಿಟ್ಬಿಟ್ಟಿದೀರಾ. ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆ ದೊಡ್ಡ ಗಣೇಶ, ಎಷ್ಟ್ ಚೆನ್ನಾಗಿದೆ ರೀ ಫೋಟೋ. ನಾನಂತೂ ಇದ್ರ ಪರಮ ಭಕ್ತ ಚಿಕ್ಕ ವಯಸ್ಸಿಂದನೂ. ಹಾಗಂತೂ ಬರೀ ಬ್ಲಾಕ್ ಅಂಡ್ ವೈಟ್ ಫೋಟೋ ಇತ್ತು. ಕಲರ್ ಫೋಟೋ ಬಂದ್ಮೇಲಂತೂ ಅದೇನೋ ಒಂದ್ ವಿಶೇಷವಾದ ಕಳೆ. ಅದ್ರೊಳಗಾಗು ಆ ಬೆಣ್ಣೆ ಅಲಂಕಾರ ಮಾಡ್ದಾಗ್ಲಂತೂ ನೋಡಕ್ಕೆ 2 ಕಣ್ ಸಾಲದು. ನಮ್ಮ ಅಜ್ಜಿ ಕಾಲದಲ್ಲಿ ನಾವು ಸಣ್ಣವರಾಗಿದ್ದಾಗ ನಮ್ಮನ್ ಕರ್ಕೊಂಡೋಗಿ ನಮ್ಗೆ ಈ ಸಾರಿ ನೀನೇನು ಒಳ್ಳೆ ಬಾಬಾಜಾರದ ತರ ಪೋಸ್ ಕೊಟ್ಕೊಂಡು ನಿಂತಿದ್ಯಾ? ಬಾರ ಕಡೆಗೆ ತಿನ್ನಕ್ ಅನ್ನ ಇಲ್ದಿರು ಪೋಸ್ ಬೇಕು ನನ್ ಮಕ್ಳ ನಿಮ್ಗೆ. ನಮ್ಮ ಅಜ್ಜಿ ಕಾಲದಲ್ಲಿ ಕರ್ಗಡ್ಬು ಬೆಲೆ ಪುಳಿಯೋಗ್ರೆ 2 ನೈವೇದ್ಯ ಮಾಡಿ ಕೈ ಕೊಟ್ಬಿಟ್ರೆ 2 ಕೈಲಿ ಇಟ್ಕೊಂಡು ಯಾವ್ದು ತಿನ್ನೋದು ಯಾವ್ದು ಬಿಡೋದು ಗೊತ್ತಾಗ್ತದೆ. ಅಯ್ಯೋ ನನ್ನ ಮಗನೇ, ತಾಜ್ ಮಹಲ್ ಮಾಡ್ತಾ ಇದ್ಯಾ? ಬೇಗ ಕೆಲಸ ಮಾಡು ಅಂದ್ರೆ. ಏನು ಮಾಡಿ ಎಲ್ಲ ಹಾಳಾಗೋದ್ರಲ್ಲಿ ಸಿಮೆಂಟ್ ಎಷ್ಟು ಖರ್ಚಾಯ್ತು? ಅರ್ಧ ಮೂಟೆ ಕಣಣ್ಣ. ಅಷ್ಟೇನ ಉಳಿದಿರೋದು? ಹೂನಣ್ಣ. ಎಲ್ಲಾ ಕಡೆ ಮುಗಿಸ್ಬಿಟ್ಟ? ಈ ರೂಮಲ್ಲಿ ತೂತಿದೆ. ಕರೆಕ್ಟ್ ಆಗಿದೆ. ಅಯ್ಯೋ ದೊಡ್ಡ ತೂತಿದೆ ಕಣೋ. ಅದು ಕ್ಯಾಲೆಂಡರ್ ಕೊಟ್ಟಿದ್ರೆ ಮೊಳೆ ತೂತು. ಯಾವ ತೂತು ತೂತೆ ಅಲ್ವೇನ್ರಯ್ಯ? ಅದ್ರೊಳಗೆ ಏನಾದ್ರು ತಿಗಿಣೆ ಸೇರ್ಕೊಂಡ್ರೆ ನಾಳೆಗೆ ನಿಮಗ್ ತಾನೇ ತೊಂದ್ರೆ. ನೋಡೋ ಅದೊಂಚೂರು ರಿಪೇರಿ ಮಾಡ್ಬಿಡು. ಬಾಲ ಟಿಕ್-20 ತಂದು ಹೊಡೆದಿದ್ದೀವಿ. ಅಯ್ಯೋ ಅದನ್ನೆಲ್ಲ ಹೊಡೆದ್ರು ಹೋಗುತ್ತಾ? ಅಯ್ಯೋ ಇವ್ರ ಮನೆ ಕಾಯುವಾಗ ಮಳೆ ಹೊಡೆದಿರೋ ತೂತ ಇದ್ದಂಗಿಲ್ವಲ್ಲ? ಯಾವನ ಕೈಯಲ್ಲಿ ಕೆತ್ತಿರಂಗೈತೆ? ಯಾವ ಅವನು ನಿನ್ಗೇನ್ ಬಂದೈತೆ ದೊಡ್ಡೋಗ? ನೀನು ಬುದ್ಧಿ ಇಟ್ಟ? ಯಾವಾಗ ನೋಡಿದ್ರು ಗೋಡೆ ಕೆರಿಯೋದು, ಹೆಗ್ಣಕ್ಕೆ ಹೆಣ ಅನ್ನೋದು. ಒಳ್ಳೆ ಪಿಶಾಚಿ ನನ್ ಮಗ. ಓಡ್ಸ್ರೆ ಹಾಳಾಗಿ. ಈ ಮನೆ ನನ್ಗೆ ಹೆಂಗ್ ಬಂತು ಅಂತ ನಿಮಗ್ ಕತೆ ಗೊತ್ತಿಲ್ಲ. ಅಯ್ಯೋ ಅದೊಂದ್ ದೊಡ್ಡ ಕತೆ. ನನ್ ಜೊತೆ ಉಡ್ದೋರು 6 ಜನ ಹೆಣ್ಮಕ್ಳು. ಆ 6 ಜನ ಇದ್ರು ನನಗೆ ಬರ್ಬೇಕಾದ್ರೆ ಇಲ್ಲಿತ್ತು ಅದೃಷ್ಟ. ಹೆಂಗ್ ಬಂತಪ್ಪ ಅಂತ ನೀವ್ ಕೇಳ್ಬೋದು. ಹೆಂಗ್ ಬಂತು ಅಂದ್ರೆ, ಹೆಣ್ಮಕ್ಳಿಗೂ ಆಸ್ತಿ ಪಾಲೈತೆ ಅಂತ ರೂಲ್ಸ್ ಬಂತಲ್ಲ, ಆದ್ರೆ ಹಿಂದಿನ ದಿವ್ಸ ನಮ್ಮಪ್ಪ ನನ್ನ ಹೆಸರಿಗೆ ಬಿಲ್ ಮಾಡ್ಬಿಟ್ಟಿದ್ದ. ಇಲ್ದಲೇ ಹೋಗಿದ್ರನ್ನ. ಯಾರೇ ಇದು? ಯಾರ ಮಾವನು ಏನ್ ಕತೆನೋ. ಒಟ್ನಲ್ಲಿ ನಿದ್ದೆಯಲ್ಲಿ ನಡ್ಕೊಂಡು ಹೋಗೋಣ ನೋಡಿದ್ದೆ, ಆದ್ರೆ ಕುಂತಿ ಜಾಗದಲ್ಲಿ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಿದ್ದೆ ಹೊಡೆಯೋರು ನಾನು ನೋಡಿರ್ಲಿಲ್ಲ. ದರಿದ್ರ ಕಡ್ರೆ ಕರ್ಕೊಂಡೋಗಿ ಮಲಗ್ಸೋಗ್ರಿ. ಆಯ್ತಣ್ಣ. ಏ ರಾಜ, ಬೇಗ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡು. ಗಾಡಿಗೆ ಪೆಟ್ರೋಲ್ ಹಾಕ್ಸ್ತಾ ಇರ್ತೀನಿ. ಅಯ್ಯೋ ಸ್ವಲ್ಪ ಹತ್ರ ಬನ್ನಿ. ಅದ್ರ ಜೊತೆ ಇದು ಅಂತ ಕೆಲಸ ಮುಗಿತು, ನಾನು ಬರ್ಲೇನಣ್ಣ. ಬಾಪ ಇಲ್ಲಿ. ನಾನೇ ನಿಂಗೆ ಹಣ್ಣು ಕೈ ಕೊಟ್ಬಿಟ್ಟು ಕರೆದಿದ್ನ. ಮತ್ತಾಗಿ ಬಂದೆ ಇಲ್ಲಿಗೆ? ಲೋಫರ್ ನನ್ನ ಮಗನೇ. ನಗ್ತಾವನೆ ಕಚಡ ನನ್ನ ಮಗ. ಲೇ ಇನ್ನೊಂದ್ಸಲಿ ಬಾರ, ನಿನ್ ಬಾಯಿ ಪ್ಲಾಸ್ಟಿಂಗ್ ಹಾಕ್ತೀನಿ. ಇನ್ಮೇಲೆ ನಮ್ಮ ಮನೆಗೆ ಯಾರು ಬರ್ಬೇಡ್ರ, ಯಾರು ಬರ್ಬೇಡ್ರಿ. ಕರ್ಮನಯ್ಯ. ಈ ನನ್ನ ಮಕ್ಕಳಿಗೆ ಬೇರೆ ಕೆಲಸ ಇಲ್ವ? ಯಾರು ಗುರು ಅವರು? ಗಣೇಶನ್ ಕಳಿಸಿನವ್ರ? ಮಡಕೆ ಕುಕ್ಕಿ ರೆಡಿ ಮಾಡೋರು. ಅಂದ್ರೆ ನೋಡು, ಆ ಕಡೆ ಎಂಟ್ರಿ ಕೊಡೋಣ, ಇಲ್ಲಾಂದ್ರೆ ನಮ್ಗೆ ಚಟ ಕಟ್ಬಿಡ್ತಾರೆ. ಆ ಕಡೆ ಬಂದ್ರೆ ಬಾಗಿಲು ತೆಗೆಯಲ್ಲ, ಈ ಕಡೆ ತೆಗೆಯೋದು. ಆಯ್ತಣ್ಣ ಆಯ್ತಣ್ಣ. ನಿಧಾನ ಕೂತ್ಕೊಡು, ಚೇರ್ ಮುರಿದೋಗುತ್ತೆ. ಹಾ, ಇವತ್ತಾರು ಮಟಾಶ್ ಆದ್ರು? ಎದುರುಗಡೆ ಅಪಾರ್ಟ್ಮೆಂಟ್ನವರು. ಅಲ್ಲಿ ಮೆರವಣಿಗೆ ಲೇಟ್ ಆಗೋಯ್ತು, ನಿಮ್ ಕಾರ್ ಕಾಣಿಸ್ತು, ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವರು ನಮ್ಮ ಮನೆ ಕೆಲಸ. ಇವರೆಲ್ಲ ಯಾರಣ್ಣ? ಇವರೆಲ್ಲ ಸತ್ತಾಗ ಹೇಳ್ತಾರಲ್ಲ ಅವರು. ಸತ್ತಾಗ? ನಿಲ್ಸಯ್ಯ,
ನಮ್ಮನೇಲಿ ಯಾಕೆ ಹೇಳ್ತಾ ಇದ್ದೀರಾ? ಈ ಮನೇಲಿ ಹೆಣದು ವಾಸನೆ ಬರ್ತಾ ಇದೆ, ಅದಕ್ಕೆ ಹೇಳ್ಬೇಕು ಅನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದೀವಿ. ಅಲ್ಲಿದೆ ಹಣ. ಇವರು ಹೆಣ ಅಲ್ಲ ಕಣೋ ಕೇಳಿದ್ದು, ಹಣ. ಹಣ ಹಣ ಅಳೋದಕ್ಕೂ ಹಣನ? ಹೌದಣ್ಣ. ತಿಪ್ಪ, ಈ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡಿದ್ರೆ ಹೆಂಗೆ? ಹೆಂಗೆ? ಸಾಧ್ಯ ಇಲ್ಲ, ಅದಕ್ಕೆ ಐಡೆಂಟಿಟಿ ಕಾರ್ಡ್ ಬೇಕು. ಅದಕ್ಕೂ ಐಡೆಂಟಿಟಿ ಯಾಕೆ? ಯಾಕೆ ಅಂದ್ರೆ ನಮ್ದು ಒಂದ್ ಸಂಘ ಇದೆ, ಹರಿಶ್ಚಂದ್ರ ಘಾಟ್ ಅಲ್ಲಿ ನಮ್ದು ಆಫೀಸ್ ಇದೆ. ಅಲ್ಲಿ ಎಲ್ರು ಬಂದು ಕಾರ್ಡ್ ಪಂಚ್ ಮಾಡಿ ಮೆಂಬರ್ ಆಗ್ಬೇಕು. ಇವ್ರು ವಾಸನೆಗೆ ಹೇಳೋರು ಇನ್ನು ಹೆಣ ನೋಡ್ಬಿಟ್ರ ಊರ್ನೇ ಸೇರಿಸ್ಬಿಡ್ತಾರೆ ಗುರು. ಆಮೇಲೆ ನಾವು ಹೇಳ್ಬೇಕಾಗುತ್ತೆ. ಹೌದಲ್ವಾ? ಯಾವಾರ ಮಾಡ್ಬಿಡ್ಲಾ? ಕೇಳ್ತಿಯಲ್ಲ, ಮಾಡ್ತೀನಿ ಈಗ. ಮಾಡು. ಆಚೆ ನಾಯಿ ಸತ್ತಿದ್ರು ಅಳ್ತಿರಲ್ಲ. ನಾಯ್ ಅಲ್ಲಣ್ಣ, ಹೆಣ 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 ಎತ್ತವರೆಗೂ ನಾವ್ ಹೆಂಗಣ್ಣ ಹೋಗೋದು? ನಮ್ ಕೈಲಾಗಲ್ಲ ಬಿಡು. ಹೆಣ ಕೊಳ್ತಿದ್ರು ಪರವಾಗಿಲ್ಲ, ನಾವಿನ್ ಬರ್ತೀವಿ. ಓಡ್ರಿ ನನ್ನ ಮಕ್ಳ.